ಆ್ಯಕ್ಟಿಂಗ್ ವಿಚಾರವಾಗಿ ಯಾವ ರೀತಿಯಾದಂಥ ಒಂದಷ್ಟು ಅಂದರೆ ಸಲಹೆಗಳನ್ನ ಕೊಡ್ತಾ ಇದ್ದೀರಾ ಸರ್? ಇಲ್ಲ, ಕೊಟ್ಟೇ ಇಲ್ಲ ನಮಗೆ. ನಾವು ಮಾತಾಡಿಕೊಂಡು ಇಲ್ಲ. ಅವರು ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯೇ ಇರೋದಲ್ವಾ, ಅದನ್ನು ಹೇಗೆ ತಯಾರು ಮಾಡ್ಕೋತಾ ಇದ್ರು ಅವರು ಅಂತ. ಅಲ್ಲಿ ಶಿವಾಜಿನಗರ ಮನೇಲಿರಬೇಕಾದ್ರೆ ಒಂದು ದೊಡ್ಡ ಕಿಟಕಿ ಇರೋದು, ಒಂದು ಸಿಗ್ರೆಟ್ ಇಟ್ಕೊಂಡು ಸೇದ್ಕೊಂಡು ಆ ಕಿಟಕಿ ಹತ್ರ ನಿಂತ್ಕೊಳ್ಳೋರು. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವರು ತುಂಬ ಏಕಾಂತ ಪ್ರಿಯ. ಅವರು ಸುಮ್ಮನೆ ನಾನು ಬಡ 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 ಅಂತ ಮಾತಾಡೋಕ್ಕೆ, ಅವರು ಮಾತಾಡ್ದೇ ಇರೋಕ್ಕೆ. ಸೊ ಹಾಗಾಗಿ ನಾವು ಆ ಸಮಯದಲ್ಲಿ ಹೋಗ್ತಾನೂ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಸಿಗ್ರೆಟ್ ಸೇದ್ಕೊಂಡು ನಿಂತ್ಕೊಂಡು ನೋಡಿದ್ರೆ ಆ ಗೆಂಡೆ ತಿಮ್ಮ ಆಗಿರ್ಬೋದು. ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಅಂದರೆ ಇದು ಬ್ಯಾಂಕರ್ ಮಾರ್ಗಯ್ಯ ಅಪ್ಪ. ಅದರಲ್ಲಿ ಆ ವಯಸ್ಸಾಗೋ ಇದನ್ನು ಮುಖಭಾವದಲ್ಲಿ ತೋರಿಸ್ತಾರೆ ನೋಡಿ. ಅವ್ರಿಗೆ ವಯಸ್ಸಾಗಿದೆ ನನಗೆ ಅನ್ನೋದನ್ನು ತೋರಿಸ್ತಾರೆ ಒಂದು ಶಾರ್ಟು. ನೀನು ಅದು ಜ್ಞಾಪಕ ಇದೆಯೋ ಇಲ್ವೋ? ಹಬ್ಬ ಅವಾಗ ಅಂದ್ಕೊಂಡೆ ನಾನು, ಲೋಕೇಶ್ ಹಬ್ಬ ಇಂಥ ನಟನ ಅಂತ ಅದು ನನಗೆ ತುಂಬ ಇಷ್ಟ ಅಂತ ಒಂದು ಚಿತ್ರ ಅದು. ಆಮೇಲೆ ಪಂಚಾಕ್ಷರಿ ಗವಾಯಿ ಆಗಿರ್ಬೋದು. ಅವ್ರು ಮಾಡಿರೋ ಪಾತ್ರ ಎಲ್ಲ ಬೇರೆ ಬೇರೆ ಥರದ್ದೇ. ಲೋಕೇಶ್ ಮಾಡ್ತಿದ್ದಾರೆ ಇದು ಅಂತ ಅನಿಸ್ತಾ ಇಲ್ಲ, ಆ ಪಾತ್ರ ಅವ್ರು ಆಗ್ತಾಯಿದ್ರು. ಇನ್ನೊಂದು, ನಮ್ಮ ಅಪ್ಪನಿಗೆ ಮೈಸೂರಿಂದ ಬರ್ತಾ ಇರಬೇಕಾದ್ರೆ ಒಬ್ಬ ಅಂಬಾಸಿಡರ್ ಕಾರ್ ಡ್ರೈವರು ಶೂಟಿಂಗ್ ಎಲ್ಲ ಮುಗಿದಾಗ ಅವಾಗೆಲ್ಲ ನೈಟ್ ಜರ್ನಿ ಮಾಡೋರಲ್ಲ, ಅವಾಗ ಕೇಳಿದ್ರಂತೆ, ಸರ್ ಎಷ್ಟು ಸಿನಿಮಾ ಮಾಡಿದ್ದೀರಾ ಸರ್ ನೀವು? ಅದಕ್ಕೆ ಗೊತ್ತಿಲ್ಲಪ್ಪ, ಲೆಕ್ಕ ಇಟ್ಟಿಲ್ಲ. ಏನು ಸರ್ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ತಿದ್ದೀರಾ, ಲೆಕ್ಕ ಇಟ್ಟಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮೈಸೂರಿಂದ ಹೊರಟು ಗಿದ್ದೂರು ಎಲ್ಲ ಕ್ರಾಸ್ ಮಾಡಿಕೊಂಡು ರಾಮನಗರ ಹತ್ರ ಬಂದ್ರಂತೆ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ಯಪ್ಪ ನೀನು? ಸರ್ ಒಂದು 10 ವರ್ಷದ ಮೇಲೆ ಆಗಿದೆ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ಯಾ ನೀನು? ಯಾಕೆ ಸರ್? ಎಷ್ಟು ಕಿಲೋಮೀಟ್ರ್ ಓಡಿಸಿದ್ಯಾ ಹೇಳು? ಸರ್ ಗೊತ್ತಿಲ್ಲ ಸರ್. ನಾನು ಲೆಕ್ಕ ಇಡಬೇಕು, ನೀನು ಲೆಕ್ಕ ಇಡಬಾರ್ದಾ? ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು, ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಲೆಕ್ಕ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ. ಸೊ ಇವಾಗ ಡೈರೆಕ್ಷನ್, ಸೊ GST ಅಂತ ಸಿನಿಮಾಗೆ ಹೆಸರು ಕೂಡ ಇಟ್ಟಿದ್ದೀರಾ. ಸೊ ನಾವು ಕಟ್ತಾ ಇರುವಂತಹ ತೆರಿಗೆ GSTಗೂ ಸಿನಿಮಾದಲ್ಲಿರುವಂತಹ GST ಹೆಸರಿಗೂ ಸಂಬಂಧ ಇಲ್ಲ. ನಮ್ಮದು ಟ್ಯಾಕ್ಸ್ ಫ್ರೀ, ಓಕೆ. 100% ಎಂಟರ್ಟೈನ್ಮೆಂಟು. GST ಅಂದರೆ ಆ್ಯಕ್ಚುಲಿ ಇವಾಗ ಮಾರ್ಕೆಟಿಂಗ್ಗೆ ನಾವು ಅದನ್ನು ಗೋ ಸಿ ಇನ್ ಥಿಯೇಟ್ರ್ ಅಂತ ಇಟ್ಟಿದ್ದೀವಿ GST. ಬಟ್ ಆ್ಯಕ್ಚುಲಿ ಅದು ಗೋಸ್ಟ್ ಸೆಂಟ್ರಬಲ್. ಸೊ ಗೋ ಸಿ ಇನ್ ಥಿಯೇಟ್ರಿಗೆ ಬಂದಮೇಲೆ ಗೊತ್ತಾಗುತ್ತೆ ಕತೆ ಏನು ಅಂತ. ಸೊ ಹಾಗಾಗಿ ಇಟ್ ಈಸ್ ಗೋಸ್ಟ್ ಸೆಂಟ್ರಬಲ್. ಅದರಲ್ಲಿ ನಮ್ಮಮ್ಮನೂ ದೇವದ ಕ್ಯಾರೆಕ್ಟರ್ ಮಾಡಿದ್ದಾರೆ, ನನ್ನ ಮಗನೂ ದೇವದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಿಂಗೆ ನಗ್ತಾ ಇದ್ರ? ಸೊ ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್. ಆಮೇಲೆ ಇನ್ನೊಂದೇನೆಂದರೆ, ಒಂದು ಕಾನ್ಫಿಡೆನ್ಸ್ ಏನಂದರೆ, ಒಂದು ಸಿನಿಮಾ ಶುರುನಲ್ಲಿ ಏನಾಗುತ್ತೆ, ಹೆಂಗೆ ಹೋಗುತ್ತೆ, ಸೆಕೆಂಡ್ ಹಾಫು ನೀವು ಯಾವ ಮಟ್ಟಕ್ಕೆ ಜನರನ್ನ ಎಂಟರ್ಟೈನ್ ಮಾಡ್ತೀರಾ ಅದು ಸಸ್ಟೈನ್ ಆಗುತ್ತೆ. ಯಾಕಂದರೆ ಎಷ್ಟೇ ಸಿನಿಮಾ, ಎಷ್ಟೇ ಸ್ಟಾರ್ಟಿಂಗಲ್ಲಿ ಏನೇ ಚೆನ್ನಾಗಿದ್ರು ನಿಮ್ಮ ಮನಸ್ಸಲ್ಲಿ ಉಳಿಯೋದು ಕ್ಲೈಮ್ಯಾಕ್ಸನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿರುವಂಥ ಆ್ಯಂಡ್ ಕಂಪ್ಲೀಟ್ ಎಂಟರ್ಟೈನರ್. ಇಟ್ ಈಸ್ ನಾಟ್ ಅ ಹಾರರ್ ಫಿಲ್ಮ್, ಇಟ್ ಇಸ್ ಹಾರರ್ ಕಾಮಿಡಿ. ಸೊ ಕಂಪ್ಲೀಟ್ ಮಜಾ ಇದೆ. ಸೊ GSTನಲ್ಲಿ ಮಗ ಆ್ಯಕ್ಟ್ ಮಾಡ್ತಿರೋದ್ರ ಮೂಲಕವಾಗಿ 4ನೇ ತಲೆಮಾರು ಸಿನಿರಂಗಕ್ಕೆ ಎಂಟ್ರಿ ಆದಂಗಾಗಿದೆ. ಇದೊಂಥರ ವರ್ಲ್ಡ್ ರೆಕಾರ್ಡ್ ಥರ. ಹೌದು. ಸೊ ಎಷ್ಟು ಖುಷಿ ಇದೆ. ಸೊ ಈ ಒಂದು ರೆಕಾರ್ಡ್ ಆಗಲಿ ಅಂತಲೇ ಮಗನೇನಾರು ಆಯ್ತು? ಇಲ್ಲ, ಇದು ನಮಗೆ ಗೊತ್ತಿರಲಿಲ್ಲ. ಕ್ಯಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ, ಎಲ್ಲ ಮಾಡಿ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾಳೆ ಅಥವಾ ನಾಡಿದ್ದು ಮುಹೂರ್ತ ಇತ್ತು, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಏನೇನು ಅಂತ. ಇದು ತಲೆಯಲ್ಲೇ ಇಲ್ಲ. ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಜರ್ನಲಿಸ್ಟರು, ಸುಬ್ಬು ಸರ್. ಅವರು ಬಂದ್ಬಿಟ್ಟು, ನಿನಗೊಂದು ವಿಷಯ ಗೊತ್ತಾ ಸುಜಾ ಅಂತ. ಏನು ಸರ್ ಅಂತಂದೆ. ಥಿಂಕ್ ಮಾಡಿ ಈ ಥರದ ಆ್ಯಂಗಲಲ್ಲಿ ಅಂತಂದಾಗ ನಮ್ಗೆ ಆವಾಗ ಗೊತ್ತಾಗಿದ್ದು, ಕರೆಕ್ಟ್ ಅಲ್ವಾ ಇದು. ತಾತ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು, ಮಗನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಭಕ್ತ ಪ್ರಹ್ಲಾದ. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಭುಜಂಗನಾಥ ಶಾವತಾರ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಫಾರ್ GST ನನ್ನ ಮಗನ್ನ ಮಾಡಿಸಿದ್ದು. ಸೊ ಇದರಲ್ಲಿ ಡೈರೆಕ್ಷನ್ನು ಇದೆಲ್ಲ ಬಂದು ಇದು ಮಾಡಿ 4ನೇ ಥರ ಈ ಪ್ಯಾರಾಮೀಟರ್ಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ, ಒಂದು ಹಿಂದಿಲಿ ಆಗಿರಬಹುದು ಅಂತ. ಹಿಂದಿಲಿ 4 ತಲೆಮಾರು ಬಂದಿದೆ, ಆದರೆ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಇಂಟ್ರೊಡ್ಯೂಸಿಂಗ್ ದ ಸನ್ ಬಂದಿಲ್ಲ. ಇನ್ನು ಸೌತ್ ಇಂಡಿಯಲ್ಲಿ ಬಂತು ಅಂದರೆ ನಮ್ಮ ಕನ್ನಡದಲ್ಲಿ ಇದು ಆಗಿಲ್ಲ ಮುಂಚೆ. ಇನ್ನು ಹುಡುಕ್ಬೇಕು ಅಂದರೆ ತೆಲುಗಲ್ಲಿ ಆಗಿಲ್ಲ, ತಮಿಳಲ್ಲಿ ಆಗಿಲ್ಲ, ಮಲಯಾಳಂ ಆಗಿಲ್ಲ. ಈ 4-5 ಭಾಷೆಗಳಲ್ಲಿ ಆಗಿಲ್ಲ ಅಂದರೆ ಇಡೀ ಜಗತ್ತಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ನಮ್ಮ ಹೋಪು. ಯಾಕಂದರೆ ತಲೆಮಾರುಗಳು ಸಿನಿಮಾ ಮಾಡ್ಕೊಂಬಂದಿರೋದು ಕಮ್ಮಿ. ಇಲ್ಲ ಸರ್, ಇದ್ರ ಬಗ್ಗೆ ಒಂದು ಡೀಟೇಲ್ ರಿಸರ್ಚ್ ಮಾಡೋಣ. ಕನ್ನಡದಲ್ಲಂತೂ ಮೊದಲು, ಅದಂತೂ ನೋ ಡೌಟ್ಸ್. 4ನೇ ತಲೆಮಾರು ಅನ್ನೋದು ದೊಡ್ಡ ವಿಚಾರ. ಸೊ GST ಮುಖಾಂತರ ಇಟ್ ಶುಡ್ ಬಿ ಸಮ್ ಮಿರಾಕಲ್. ಹೌದು, ಏನು ಅನ್ನಿಸ್ತು ನಿಮಗೆ GST ಪಿಕ್ಚರ್ ನೋಡ್ಬಿಟ್ಟು? ಏನು ಹೇಳಪ್ಪ, ನನ್ನ ಪಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಕೊಟ್ಟಿರೋದೇ ಜಾಸ್ತಿ.
ಇನ್ನೊಂದು ಸ್ವಲ್ಪ ಎಲ್ಲ ಮಾಡಬೇಕಾಗಿತ್ತು. ನನ್ನ ಪಾತ್ರ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಅಷ್ಟೇ ನನಗೆ. ಎಲ್ಲ ಕಲಾವಿದ್ರದ್ದು ಆಸೆ ಹಿಂಗೆ ಇರುತ್ತೆ, ಹಾಗಾಗಿ ಇದನ್ನೇ ಹೇಳ್ತಾ ಇದ್ದಾರೆ ಮೇಡಮ್ ಕೂಡ. ಅಪ್ಪಾಜಿ ಅವರು ಸಾಮಾನ್ಯವಾಗಿ ನೀವು ಸಿನಿಮಾ ರಂಗಕ್ಕೆ ಬಂದಾಗ ನೋಡಿದ್ರು, ಆದರೆ ನೀವು ಟಿ ವಿ ಚಾನೆಲ್ಗಳ ಮೂಲಕವಾಗಿ ಪ್ರೊಡಕ್ಷನ್ ಮಾಡಿ ಇಷ್ಟೊಂದೆಲ್ಲ ಯಶಸ್ಸನ್ನು ಗಳಿಸುವಂಥ ಟೈಮ್ನಲ್ಲಿ ನಿಮ್ಮ ಯಶಸ್ಸನ್ನು ನೋಡಲಿಕ್ಕೆ ಅವ್ರು ಇರಲಿಲ್ಲ. ಆ ಕೊರಗಿದೆಯಾ ನಿಮಗೆ? ಇಲ್ಲ, ಕೊರಗಿಲ್ಲ. ನಮ್ಮ 2 ಮಕ್ಕಳಿದ್ದಾವೆ. ಅದು ನಮ್ಮಪ್ಪ ನಮ್ಮ ತಾತ ಅಂತಲೇ ಹೇಳೋದು ನಾನು. ಅವ್ರ ಅವ್ರ ಕಣ್ಣಲ್ಲಿ ಅವ್ರು ನೋಡ್ತಾ ಇದ್ದಾರೆ ಅಂತ. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ಸ್ ಅಂತ ಇಟ್ಟ ಮೇಲೆ ಅದು ಅವರೇ ದುಡಿತಾ ಇರೋದು, ಅದು ನಾವಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಬಿಲೀವ್ಸ್ ಇರುತ್ತೆ. ನನಗೆ ಈ ಮನೆಯಲ್ಲಿ ಅವರೆಲ್ಲ ಇದ್ದಾರೆ ಅನ್ನೋ ನಂಬಿಕೆನೇ ನನಗಿರೋದು. ಸೊ ಹಾಗಾಗಿ ಇಟ್ಸ್ ಅ ಬಿಲೀಫ್ ಆ್ಯಂಡ್ ಈಸ್ ಆಲ್ವೇಸ್ ವಿತ್ ಅಸ್. ಲೋಕೇಶ್ ಅವ್ರು ನನ್ನಿಂದ ದೂರ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡೇ ಇಲ್ಲ, ಯಾವತ್ತೂ ಅಂದ್ಕೊಂಡಿಲ್ಲ. ಮತ್ತು ಆ ಮಕ್ಕಳ ಮುಖಾಂತರ ಅಂತೂ ಇರೋದಂತೂ ಗ್ಯಾರಂಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.